ಈ ಪ್ರಕರಣದಲ್ಲಿ ಈಗ ದರ್ಶನ್ ಬಚಾವ್ಗೆ ಯಾರೆಲ್ಲ ಪ್ರಯತ್ನ ಪಟ್ಟಿದ್ರು ಅವರಿಗೂ ತನಿಖೆಯ ಬಿಸಿ ತಡ್ತಾ ಇದೆ. ದರ್ಶನ್ ಜೊತೆ ಮಾತನಾಡಿದವರ ಮನೆಗೆ ಖಾಕಿ ನೋಟಿಸ್ ಬರಲಿದೆ. ರೇಣುಕಾಸ್ವಾಮಿ ಕೊಲೆ ನಂತರ ಹಲವರನ್ನ ಸಂಪರ್ಕಿಸಿದ್ದಾರೆ ದರ್ಶನ್. ಹೀಗಾಗಿ ಅಂತಹ ವ್ಯಕ್ತಿಗಳಿಗೆ ಸೋಮವಾರದ ಬಳಿಕ ನೋಟಿಸ್ ಕೊಡೋದಕ್ಕೆ ಪೊಲೀಸರು ನಿರ್ಧರಿಸಿದ್ದಾರೆ. ಎಷ್ಟೇ ಪ್ರಭಾವಿಗಳಾಗಿದ್ರು ಬಿಡಲ್ಲ ಅಂತಿದ್ದಾರೆ ಪೊಲೀಸರು. ಯಾವ ಕಾರಣಕ್ಕೆ ಸಂಪರ್ಕ ಅನ್ನೋದನ್ನ ದರ್ಶನ್ ಇನ್ನೂ ಬಾಯ್ಬಿಟ್ಟಿಲ್ಲ. ಹೀಗಾಗಿ ದರ್ಶನ್ ಸಂಪರ್ಕಿಸಿದವರನ್ನೇ ವಿಚಾರಿಸೋದಕ್ಕೆ ಪೊಲೀಸರು ಮುಂದಾಗಿದ್ದು ಅವರ ಮನೆಗೆ ನೋಟಿಸ್ ಕಳಿಸೋದಕ್ಕೆ ಪ್ಲಾನ್ ಆಗಿದೆ. ನೋಟಿಸ್ ಕೊಟ್ಟು ತನಿಖೆಗೆ ಹಾಜರಾಗುವಂತೆ ಸೂಚಿಸುವ ಸಾಧ್ಯತೆ ಇದೆ. ಬಹುತೇಕ ವಾಟ್ಸಪ್ ಕಾಲ್ ಮೂಲಕವೇ ಮಾತನಾಡಿದ್ದಾರೆ ದರ್ಶನ್ ಮೊಬೈಲ್ ವಶಕ್ಕೆ ಪಡೆದು ಅಧಿಕಾರಿಗಳು ಲಿಸ್ಟ್ ಮಾಡಿಕೊಂಡಿದ್ದಾರೆ. ವಾಟ್ಸಪ್ ಕಾಲ್ನಲ್ಲಿ ಮಾತನಾಡಿದವರ ಪಟ್ಟಿ ಈಗಾಗಲೇ ಸಿದ್ಧ ಆಗಿದೆ. ಹಾಗಾಗಿ ಕೊಲೆಯಾದ ಮೇಲೆ ದರ್ಶನ್ ಸಂಪರ್ಕಕ್ಕೆ ಸಿಕ್ಕಂಥವರಿಗೂ ಕೂಡ ಈಗ ಟೆನ್ಷನ್ ಶುರುವಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಚೇತನ್, ನಮ್ಮ ರಿಪೋರ್ಟರ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ದರ್ಶನ್ ಅಂಡ್ ಗ್ಯಾಂಗ್ ಅಷ್ಟೇ ಅಲ್ಲ, ದರ್ಶನ್ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಟ್ಟವರಿಗೂ ಈಗ ಸಂಕಷ್ಟದ ಕಾಲನ. ದರ್ಶನ್ ಜೊತೆ ಮಾತನಾಡಿದವರಿಗೆ ಯಾವ ರೀತಿ ವಿಚಾರಣೆ ಕರೀತಾರೆ, ಏನು ಅವಕಾಶಗಳಿದೆ? ದರ್ಶನ್ ಏನು ಬಾಯಿ ಬಿಟ್ಟಿಲ್ವಾ ಹಾಗಿದ್ರೆ? ಅಂದರೆ ಪ್ರತಿಮಾ, ಈ ವಿಚಾರವಾಗಿ ಅಂದರೆ ದರ್ಶನ್ ಇನ್ಸಿಡೆಂಟ್ ಆದಾಗಿಂದ ಅಂದರೆ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡದ ದಿನದಿಂದನೂ ಕೂಡ ನಟ ದರ್ಶನ್ ಸಾಕಷ್ಟು ಒಂದು ಪೊಲಿಟಿಷಿಯನ್ಸ್ನ ಪ್ರಭಾವಿಗಳನ್ನು ಕಾಂಟ್ಯಾಕ್ಟ್ ಮಾಡಿರೋವಂಥದ್ದು. ನಿರಂತರವಾಗಿ 100 ಕಾಲಗಳನ್ನು ಮಾಡಿದ್ದಾರೆ. ಎಲ್ಲವೂ ಕೂಡ ವಾಟ್ಸಪ್ ಮುಖಾಂತರನೇ ಮಾಡಿರೋದು. ಹೀಗಾಗಿನೇ ಆ ಒಂದು ಮೊಬೈಲ್ಗಳನ್ನು ರಿಟ್ರೀವ್ ಮಾಡೋದಕ್ಕೆ FSLಗೆ ಪೊಲೀಸರು ಕೂಡ ಕಳಿಸಿದ್ರು. ಅಂದರೆ ಈ ಬಗ್ಗೆ ದರ್ಶನ್ ಎಲ್ಲೂ ಕೂಡ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಯಾರಿಗೆ ಕರೆ ಮಾಡಿದ್ರು, ಏನು ಮಾತಾಡಿದ್ರು, ಏನಾದರೂ ಪ್ರಕರಣದಲ್ಲಿ ಸಹಾಯವನ್ನು ಏನಾದರೂ ಕೋರಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಎನ್ಕ್ವೈರಿಯನ್ನು ಮಾಡ್ತಿದ್ದಾರೆ. ಇದುವರೆಗೂ ಕೂಡ ನಟ ದರ್ಶನ್ ಉತ್ತರವನ್ನು ಕೊಟ್ಟಿಲ್ಲ. ಹೀಗಾಗಿನೇ ಅವರೆಲ್ಲರಿಗೂ ಕೂಡ ಇದೀಗ ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ಈ ಒಂದು ಪ್ರೊಸೀಜರ್ ಮುಗಿದ ನಂತರ, ಅಂದರೆ ದರ್ಶನನ್ನು ಜೈಲಿಗೆ ಕಳಿಸುವಂತಹ ಒಂದು ಪ್ರೊಸೀಜರ್ ಮುಗಿದ ನಂತರ ಯಾರೆಲ್ಲ ಒಂದು ಕಾಂಟ್ಯಾಕ್ಟ್ ಮಾಡಿದ್ರು ಮತ್ತು ಎಲ್ಲರೂ ಕೂಡ ವಾಟ್ಸಪ್ನಲ್ಲೇ ಮಾತಾಡಿರುವಂಥದ್ದು, ಅಂದರೆ ವಾಟ್ಸಪ್ ವಾಯ್ಸ್ ಕಾಲ್ ಮುಖಾಂತರವೇ ಮಾತಾಡಿರುವಂಥದ್ದು. ಹೀಗಾಗಿ ಅವ್ರಿಗೆಲ್ಲರಿಗೂ ಕೂಡ ಒಂದು ನೋಟಿಸನ್ನು ಕೊಡೋದಕ್ಕೆ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ವಿಚಾರಣೆಗೆ ಅಗತ್ಯವಿದ್ದರೆ ಸಾಕಷ್ಟು ಬಾರಿ ಕರೆ ಮಾಡಿದರೆ ಆ ಒಂದು ಟೈಮಿಂಗನ್ನು ನೋಡ್ತಾರೆ. ಟೈಮಿಂಗ್ ಏನಾದರೂ ಮ್ಯಾಚ್ ಆಗ್ತಿತ್ಯಾ, ಮರ್ಡರ್ ಆದ ನಂತರ ಇಷ್ಟು ಸೆಕೆಂಡ್ಗಳ ಕಾಲ ಮಾತಾಡಿದರೆ ಎಷ್ಟು ಒಂದು ಟ್ರೈ ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ಕೊಂಡಿದ್ದಾರೆ. ಹೀಗಾಗಿ ಯಾರಿಗೆಲ್ಲ ನೋಟಿಸ್ ಕೊಡಬೇಕು, ಯಾರನ್ನೆಲ್ಲ ಎನ್ಕ್ವೈರಿ ಮಾಡುವಂತಹ ಅಗತ್ಯ ಇದೆ ಅನ್ನೋದು ಕೂಡ ಲಿಸ್ಟನ್ನು ಮಾಡ್ಕೊಂಡಿರೋವಂಥದ್ದು. ದರ್ಶನ್ ಜೈಲಿಗೆ ಹೋದ ನಂತರ ಅವ್ರಿಗೂ ಕೂಡ ಒಂದು ನೋಟಿಸ್ ಕೊಟ್ಟು ವಿಚಾರಣೆ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಪ್ರತಿಮಾ. ಎಸ್ ಚೇತನ್, ಮತ್ತೆ ಸಂಪರ್ಕಿಸ್ತೀನಿ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿರುವಂತಹ ದರ್ಶನ್ಗೆ ಸಂಕಷ್ಟ ಇಲ್ಲಿಗೆ ಮುಗಿಯಲ್ಲ. ದರ್ಶನ್ಗೀಗ IT ಇಲಾಖೆ ಟೆನ್ಷನ್ ಕೂಡ ಶುರುವಾಗಿದೆ. ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸ್ಥಳ ಮಹಜರ್ ನಡೆಸಿದಂತಹ ಸಂದರ್ಭದಲ್ಲಿ ಈವರೆಗೆ 70 ಲಕ್ಷ ರೂಪಾಯಿ ಸೀಸ್ ಆಗಿದೆ. 70,40,000 ರೂಪಾಯಿ ಏನು ಸೀಸ್ ಆಗಿದೆ, ಆ ಹಣದ ಮೂಲದ ಬಗ್ಗೆ ಪೊಲೀಸರು ಪ್ರಶ್ನಿಸ್ತಾ ಇದ್ದಾರೆ. ಹಣದ ಮೂಲದ ಬಗ್ಗೆ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ದರ್ಶನ್. ನಾನು ಸಾಲ ಮಾಡ್ಕೊಂಡಿದ್ದೆ, ಮೋಹನ್ ರಾಜ್ ಎಂಬುವರಿಂದ ಸಾಲ ಪಡೆದಿದ್ದೆ, ಇಷ್ಟೇ ದರ್ಶನ್ ಹೇಳಿರೋದು. ಯಾರ ಮೋಹನ್ ರಾಜ್? ಮೋಹನ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ ಪೊಲೀಸರು. ಮೋಹನ್ ರಾಜ್ಗೂ ನೋಟಿಸ್ ಕೊಡೋದಕ್ಕೆ ಖಾಕಿ ಚಿಂತನೆ ನಡೆಸಿದೆ. ಜೊತೆಗೆ ಈಗಾಗಲೇ IT ಅಧಿಕಾರಿಗಳಿಗೆ ಮಾಹಿತಿ ಕೂಡ ಪೊಲೀಸರು ಕೊಟ್ಟಿದ್ದಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಈಗಾಗಲೇ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿ ವಿಚಾರಣೆ ಎದುರಿಸ್ತಾ ಇರುವಂತಹ ದರ್ಶನ್ಗೆ ಸಂಕಷ್ಟ ಅಲ್ಲಿಗೆ ಮುಗಿಯಲ್ಲ. ಈಗ IT ಸಂಕಷ್ಟನ ಯಾವ ರೀತಿಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹೆಜ್ಜೆ ಇಡ್ತಾ ಇದ್ದಾರೆ? ಪ್ರತಿಮಾ, ಇವಾಗ ಆಲ್ರೆಡಿ ಈ ಕುರಿತಂತೆ IT ಇಲಾಖೆಗೂ ಕೂಡ ಪೊಲೀಸರು ಪತ್ರವನ್ನು ಬರೆದಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ದರ್ಶನ್ ನಿವಾಸದಲ್ಲಿ 37 ಲಕ್ಷ, ವಿಜಯಲಕ್ಷ್ಮಿ ನಿವಾಸದಲ್ಲಿ 3 ಲಕ್ಷ ಮತ್ತು ಪ್ರದೋಷ್ ಏನಿದ್ದಾನೆ ಆತನ ನಿವಾಸದಲ್ಲಿ, ಗಿರಿನಗರದ ನಿವಾಸದಲ್ಲಿ 30 ಲಕ್ಷ ಸಿಕ್ಕಿತ್ತು. ಆ ಹಣದ ಮೂಲದ ಬಗ್ಗೆ ಒಂದು ಮಾಹಿತಿಯನ್ನು ದರ್ಶನ್ ಪ್ರಾಪರ್ ಆಗಿ ಕೊಡ್ತಾ ಇಲ್ಲ. ಅಂದರೆ ಮೋಹನ್ ರಾಜ್ ಎಂಬಾತರು ಒಂದು ದುಡ್ಡನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆದರೆ ಅವ್ರು ಯಾಕಾಗಿ ಕೊಟ್ಟರು, ಏನು ವಿಚಾರಕ್ಕೆ ಕೊಟ್ಟರು, ಏನಾದರೂ ಸಾಲ ಮಾಡಿದ್ರ ಏನು ಅನ್ನೋದ್ರ ಬಗ್ಗೆ ಇಂಚಿಂಚಾಗಿ ಪೊಲೀಸರು ಪ್ರಶ್ನೆಗಳನ್ನು ಕೇಳ್ತಿರೋವಂಥದ್ದು. ಅಂದರೆ ಈಗಿರುವಂತಹ ಒಂದು ಕಾನೂನಿನ ಪ್ರಕಾರ ಯಾವುದೇ ವ್ಯಕ್ತಿ 10 ಲಕ್ಷಕ್ಕೂ ಹೆಚ್ಚು ಹಣವನ್ನು, ಅಂದರೆ ಲಿಕ್ವಿಡ್ ಮುಖಾಂತರ, ಅಂದರೆ ಕ್ಯಾಶ್ ಮುಖಾಂತರ ಏನಾದರೂ ಇಟ್ಕೊಂಡಿದ್ರೆ ಸಹಜವಾಗಿ IT ಇಲಾಖೆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಳ್ಳುತ್ತೆ. ಒಂದು ಎಕ್ಸ್ಪ್ಲನೇಷನ್ನ ಕೇಳ್ತಾರೆ, ವಿವರಣೆಯನ್ನು ಕೇಳ್ತಾರೆ. ಹೀಗಾಗಿ ಈ ಪ್ರಕರಣದಲ್ಲಿ IT ಗೆ ಮಾಹಿತಿಯನ್ನು ಕೊಡಬೇಕು, ಪೊಲೀಸರು ಅದನ್ನು ಮಾಡಿರುವಂಥದ್ದು. ಉಳಿದಂಥ ತನಿಖೆಯನ್ನು IT ಇಲಾಖೆ ಮಾಡ್ತಾರೆ. ಯಾಕಾಗಿ ಅಷ್ಟು ಹಣವನ್ನು ಇಟ್ಟಿದ್ರಿ,
ಆ ಹಣಕ್ಕೆ ಏನಾದರೂ ದಾಖಲೆಗಳಿದೆಯಾ, ಆ ಹಣಕ್ಕೆ ಏನಾದರೂ ಆದಾಯ ತೆರಿಗೆಯನ್ನು ಕಟ್ಟಿದ್ರಾ, ಹೀಗೆ ನಾನಾ ಪ್ರಶ್ನೆಗಳನ್ನು IT ಇಲಾಖೆಗಳು ಕೂಡ ಕೇಳುವಂಥ ಚಾನ್ಸಸ್ ಇರುವಂಥದ್ದು. ಮಾಹಿತಿಯನ್ನು ಪೊಲೀಸರು IT ಇಲಾಖೆಗೆ ಕೊಟ್ಟಿದ್ದಾರೆ. ನಂತರ IT ಸಂಕಷ್ಟವೂ ಕೂಡ ಇದ್ರ ಜೊತೆಗೆ ಅಂದರೆ ಈ ಒಂದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಏನು ಆಲ್ರೆಡಿ ಒಂದು ಸಂಕಷ್ಟ ಎದುರಿಸ್ತಾ ಇದ್ದಾರೆ ದರ್ಶನ್, ಇದೀಗ ಈ IT ಸಂಕಷ್ಟವೂ ಕೂಡ ಎದುರಾಗಿರುವಂಥದ್ದು. ಪ್ರತಿಮಾ. ಎಸ್ ಚೇತನ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಈಗೊಂದು ಕ್ವಿಕ್ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದಮೇಲೆ ಇವರೆಗೆ ದರ್ಶನ್ ಕತೆ ನೋಡಿದ್ವಿ. ಇನ್ನು ಈ ಪ್ರಕರಣದ ಪ್ರಮುಖ ಮೊದಲನೇ ಆರೋಪಿ ಪವಿತ್ರ ಗೌಡ ಈಗಾಗಲೇ ಜೈಲು ಪಾಲಾಗಿದ್ದು ಜೈಲಲ್ಲಿ ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ, ಆ ಬಗ್ಗೆ ಕೆಲವು ಮಾಹಿತಿಗಳು ಲಭ್ಯ ಆಗಿದೆ. ಡೀಟೇಲ್ಸ್ ಕೊಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.